ಡೆಲಿವರಿನೂ ಇಲ್ಲ ಆಯ್ತಾ? ಡೆಲಿವರಿ ಆಗೋ ಟೈಮಲ್ಲೆಲ್ಲ ಚೆನ್ನಾಗಿ ನೋಡಿದ್ರಾ? ನೀನೇನು ಬರೋದು ಆಸ್ಪತ್ರೆಗೆ ಅಲ್ಲೆಲ್ಲ ಕಾಯಿಲೆ ಮನುಷ್ಯರಿರ್ತಾರೆ. ನಿನ್ನ ಮನೇಲಿ ಇರ್ಬೇಕು ತಾನೆ, ನಿನ್ನ ಮನೇಲಿ ಇರ್ಬೇಕು ತಾನೆ. ಕಳ್ಳ ಸ್ಕೂಲ್ಗೆ ಹೋಗಿಲ್ಲ ಇವತ್ತು ರಜಾ ನಮಗೆ. ಇವತ್ತು ರಜಾನ ಅದಕ್ಕೆ ಓಡ್ ಬಂದ್ಬಿಟ್ಟ. ಏನು ಹೆಸರು ನಿಂದು? ಮೊಹಮ್ಮದ್ ಅನೀಫ್. ಎಷ್ಟನೇ ಕ್ಲಾಸು? LKG. ಬರವಾ ಹೋಗಿ ಮುಂದೆ ಫಸ್ಟ್ ಅಪಾಯಿಂಟ್ಮೆಂಟ್ ರಾಯಚೂರು. ನೀವು ಎಷ್ಟು ವರ್ಷ ಮಾಸ್ಕ್ ಮಗಳ ಮಗಳ ಸಮಾಸ ಏನು ಮಾಡಬೇಡಿ. ಜಯದೇವಾಗ ಹೇಳ ಫೋನ್ ಮಾಡಿ ಹೇಳಿಬಿಡಿ. ಜಯದೇವ ಡೈರೆಕ್ಟ್ ಫೋನ್ ತಗೊಳ್ಳಿ. ಮಾರುತಿ ಅವರೇ, ಮಾರುತಿ ಅವರೇ ಬನ್ನಿ. ಜಯದೇವ ಡೈರೆಕ್ಟ್ ಅಥವಾ ನಮ್ಮ DH ಹೋಗ್ತವ ಹೇಳ್ತೀನವ. ಅಳಬೇಡ್ರಿ. ಏನಾಗಿದೆ ಅಂತ ಹೇಳಿದರೆ ಹಾಂ ಹಾಗೆ ಕಟ್ಕೊಂಡು ಮತ್ತೇನು ಏನು ಪ್ರಾಬ್ಲಮ್ ಇಲ್ಲ. ನೋಡಿದ್ರೆ ಕಟ್ಕೊಂಡು ಬಂದಿದ್ದೆ ಎಲ್ಲ ಪಾಪ ರಿಪೋರ್ಟ್ ಎಲ್ಲ ಮಾಡಿಸಿದ್ರಪ್ಪ. ಮಕ್ಕಳು ತಾಯಿ ಅಲ್ವಾದ್ರು ಏನಾಗ್ತಿಲ್ಲವಾ? ಏನಾಗ್ತಿಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಡ್ತಾರ ತಾಯಿ? ತುಂಬ ಚೆನ್ನಾಗಿ ಕೊಡ್ತಾರೆ. ಆಯಿತು, ಅದೃಷ್ಟ ಮಾಡಿದ್ದೀರಾ. ನೋಡ್ಕೊತಾರೆ ಯಾವ ಟೈಮಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಡಾಕ್ಟರ್ಸ್ ನರ್ಸು ಎಲ್ಲ ನೈಟ್ ಹೊತ್ತು ಬಂದರು, ನೈಟ್ ಹೊತ್ತು ನೋಡ್ಕೊತಾರೆ. ಪ್ರಾಬ್ಲಮ್ ಇಲ್ಲ. ಮೋಸ್ಟ್ಲಿ ಫಸ್ಟ್ ಆಸ್ಪತ್ರೆ ಅನಿಸುತ್ತೆ. ತುಂಬ ಚೆನ್ನಾಗಿ most of the words coming from you. ತಾಯಿಗೆ ಸ್ವಲ್ಪ ಸಹಾಯ ಮಾಡಿ. ಓಕೆ ಥ್ಯಾಂಕ್ ಯು. ಅವ್ರ ನಂಬರ್ ಕೊಡ್ತಾರೆ, ಸಹಾಯ ಮಾಡ್ತಾರೆ. ನಿಮಗೆಲ್ಲ ಅಡ್ಮಿಷನ್ಗೆಲ್ಲ ಒಳ್ಳೆಯದಾಗಲಿ. ಮಾರುತಿ ಅವರ ತಾಯಿ ನಂಬರ್ ಕೊಡಿ. ಬರ್ತಾ ಇದ್ದಾರೆ ಮತ್ತೆ
ತಾಯಿ ನಮಸ್ಕಾರ. ಯಾವ ಊರು? ಏನು ಬಂದಿದ್ರಿ? ಹಾಂ, ಚೆನ್ನಾಗಾದ್ರ? ಎಷ್ಟು ದಿನ ಆಯ್ತು ಬಂದು? 4 ದಿನ ಆಯ್ತು. ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರವ? ಊಟ ಎಲ್ಲ ಹೌದಾ? ಏನು ಕೊಟ್ಟಿದ್ರು ಬೆಳಗ್ಗೆ? ಬೇಡವಾ? Yes, ma'am. We are giving breakfast. Actually, we give bread and milk. Sometimes they ask for breakfast, so ಉಪ್ಪಿಟ್ಟು ಕೊಡ್ತೀವಿ, ಪಲಾವ್ ಕೊಡ್ತೇವೆ, ಇಡ್ಲಿ ಮೊಟ್ಟೆ, ಬಾಳೆಹಣ್ಣು, ಅನ್ನ, ಸಾರು, ಪಲ್ಯ ಎಲ್ಲ ಮಧ್ಯಾಹ್ನ ಕೊಡ್ತಾರ? ನೈಟ್ ಹೋಗಿ. ಯಾರಿದಾರವ ನಿಮ್ ಜೊತೆ? ನೋಡ್ಕೋತಾರ ತಾಯಿ? ನಿಮ್ಮ ಮಕ್ಕಳೆಲ್ಲ ನೋಡ್ಕೋತಾರ? ಗೃಹಲಕ್ಷ್ಮಿ ಮಾಡಿಸ್ಕೊಂಡಿದ್ದೀರಾ? ಬತ್ತೈತಾ? ಆಯ್ತಮ್ಮ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ತಾಯಿ. ಮತ್ತೆ ಯಾರು ನೋಡ್ಕೊಳ್ಳೋರು ನಿಮ್ಮನ್ನ? ಅದು ಪುಣ್ಯ. ಮಗಳೇ ಚೆನ್ನಾಗಿ ನೋಡ್ಕೊ. बच्चे भी आते हैं, अच्छा देख लेते हैं आपको. ठीक है माँ. ತಾಯಿ ನಿಮ್ದು ಯಾವ ಊರು? ನಮ್ದು ಚಪ್ನಳ್ಳಿ ನಮ್ಮ ಮಕ್ಕಳು ಇಲ್ಲಿ. ಹಾಂ, ಏನಾಯ್ತವ ನಿಮಗೆ? ಈಗ ಆರಾಮಿದ್ದೀರವ? ಯಾಕೆ ಆಡ್ತೀರಾ? ಹೆಣ್ಮಕ್ಳಿದ್ರು ಕರ್ಕೊಂಡು ನಾನು ಒಂದು ಆಸ್ಪತ್ರೆಗೆ ಹೋಗಿದ್ದೆ. 3 ಜನ ಹೆಣ್ಮಕ್ಳು, ಗಂಡು ಮಗ ಬೇಕಂತೆ. ಹಾ, ಬೇಡ ಅಲ್ಲ? ನಿಮ್ಮ ಹೆಣ್ಮಕ್ಳು ಬೇಕು ನೋಡ್ರಿ. ಅಂಥವ್ರಿಗೆಲ್ಲ ನಿಮ್ದೊಂದು ಮೆಸೇಜ್ ಹೋಗ್ಬೇಕು. ಗಂಡು ಮಕ್ಳು ಅಂತ 4 ಹೆಣ್ಮಗು ಇನ್ನೊಂದು ಮಗು ಬೇಕು ಅಂತಾರೆ. ಹಾ, ಆಯ್ತು, ಅಳ್ಬೇಡ, ಒಳ್ಳೇದಾಗ್ಲವಾ? ವಾಶ್ರೂಮ್ ಲೇಡೀಸ್ ಟಾಯ್ಲೆಟ್ ಹೋಗ್ಬಿಡ್ದು ಹುಡುಗರು. ಇಟ್ಟಿದ್ರೆ ಹೊರಡೋಣ. ಅಣ್ಣನ ಗೊತ್ತು ಅಲ್ಲ, ಹಿಂದಕ್ಕೆ ಬಂದು ಅಂತ ಎಲ್ಲರೆಲ್ಲ ಬಂದ್ಕೊಬಿಡ್ಲಿ. ಹೇಳಿದ್ದೀನಿ ಬಿಡಿ. Every Friday we have fixed secure camps. This is only
ಬನ್ನಿ ಸರ್. ಆಗಬೇಕು ಚೀನ್ ವೆನಿಟೆಡ್ ಪ್ರೈವಸಿ they will also pay some ಫೀಡಿಂಗ್ ಮಾಡ್ತಾ ಇರ್ತಾರೆ. and they can keep it open now convenience they can open it at their discretion ಮೇಡಮ್ಗೆ ಮಕ್ಕಳು ಇಷ್ಟ ಆಗ್ತಿಲ್ಲ. ಹಾಯ್ ನಮಸ್ಕಾರ. ಜನ ಯಾರು ಬರಬೇಡಿ ಪ್ಲೀಸ್. ಕ್ಯಾಮ್ರಾ ಮಾತ್ರ ಅಷ್ಟೇ. ಅಷ್ಟೇ ನೀವು ನೋಡಿ ಮೂರ್ತಿ ಅನಿಸ್ತಾ ಇದೆಯವ ಇವೆಲ್ಲ ಇದ್ರು ಸಾಯಿ ಎದ್ದಿದೆ ನೋಡು. ಇಲ್ಲಿ ಮಲ್ಕೊ ಆರಾಮಾಗಿ ಇರಲಿ ಏನ್ ಮಗು? ಭಾರಿ ಚೆನ್ನಾಗಿದೆ. ಫಸ್ಟ್ನೇ ಮಗುನಾ? ಪ್ರೈವೇಟಲ್ಲಿ ಈ ಸತಿ ಗೌರ್ಮೆಂಟ್ಗೆ ಅಂತ ರೀಫಂಡ್ ಮಾಡಿದ್ರು. ಹೌದಾ? ನಾರ್ಮಲ್ ಡೆಲಿವರಿನಾ ಸಿಸೇರಿಯನ್? ಒಂದ್ಸತಿನೂ ಸಿಸೇರಿಯನ್ ಅಲ್ಲ ಆಗಿತ್ತು, ಸಿಸೇರಿಯನ್. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರಮ್ಮ? ಭಾರಿ ಚಂದ. ನನ್ನೆಲ್ಲ ಆಶೀರ್ವಾದ ಅವನಿಗೆ. ತಾಯಿ ತಿಂಡಿ ಅಂತಿಂದೆ? ಇಡ್ಲಿ. ಎಲ್ಲಿ ಹೊರಗಡೆಯಿಂದ ಇಲ್ಲ ಇಲ್ಲೇ ಕೊಟ್ರ? ಬ್ರೆಡ್ ಅಲ್ಲಿ ಕೊಡ್ತಾರೆ ಅಂದ್ರೆ on demand we give idli uppittu palav ಹೇಳಿ ಮ್ಯಾಮ್ ಅವ್ರನ್ನ 7 days this stay with us for 7 days ಮ್ಯಾಮ್. ಮಧ್ಯಾಹ್ನ ಊಟ ಕೊಡ್ತಾರೆ. ಏನ್ ಕೊಡ್ತಾರೆ? ಆಮೇಲೆ ಮಾಮೂಲಿ ಬೆಳಗ್ಗೆ ಹೊತ್ತು ಮೊಟ್ಟೆ ಬಾಳೆಹಣ್ಣು ಇಲ್ಲೇ ಬಿಡು. ಎಲ್ಲ ಕಾಫಿ ಪಲ್ಯ ಎಲ್ಲ ಕೊಡ್ತಾರ? ಆಯ್ತು. ಹ್ಯಾಪಿ ಅನ್ನ selectively they feed ma'am ನಾವು ಬೈದವ್ರು ಮೊಟ್ಟೆ ಹೇಳಿಲ್ಲ she has not eaten I think ನೋಡಿ ಸ್ಮೈಲ್ ಮಾಡಿ ತಿನ್ಬೇಕು They should eat, ಮೊಟ್ಟೆ ma'am. ಅವೆಲ್ಲಾನು ಕೂದಲು ಬರಲ್ಲ ನೀವು ಪೌಷ್ಟಿಕವಾಗಿರ್ಬೇಕು. ಅಯ್ಯೋ ಕೂದಲು ಬರಲ್ಲ ಅಲ್ಲ, ಕೂದಲು ಉದ್ರೋಗುತ್ತೆ. ಬೇಬಿಗೆ ಅಲ್ಲ ಇವ್ರಿಗೂ ಉದ್ರೋಗುತ್ತೆ. yes ma'am that's why ಯಾಕಂದ್ರೆ ಡೆಲಿವರಿ ಆದ್ಮೇಲೆ we encourage them to eat ma'am. ಮೇಡಮ್ ಪ್ರೋಟೀನ್ಸ್ ವಿಟಮಿನ್ಸ್ ತಗೊಂಡಿಲ್ಲ ಅಂತಂದ್ರೆ ನಿಮ್ಗೆ ಎಲ್ಲ ಹೇರ್ಸ್ ಎಲ್ಲ ಬೀಳಕ್ ಶುರುವಾಗುತ್ತೆ. ಚಂದ ಎಷ್ಟು ಉಮಾ, ನಿಮ್ಮ ಹೆಸರು? ರಶ್ಮಿ. ಲಕ್ಷ್ಮಿ. ಎಷ್ಟು ಜನ ಇದ್ದಾರೆ ಮೇಡಮ್? ma'am also we have totally we have 12. ಸಂಬಳ ಎಷ್ಟು? ಎಲ್ಲ ಕಟ್ಟಂದ್ರೆ ಎಷ್ಟು ಕಟ್ಟಾಗುತ್ತೆ? ಎಷ್ಟು ಮೇಡಮ್ ಇದು? 18 ma'am they get around 13 by hand year 4 ಎಲ್ಲ ಓಡಲ್ಲ ಎಷ್ಟು ಬರುತ್ತೆ? ಎಲ್ಲದು ಅವ್ರದ್ದೇ ಬೇರೆ ಇದೆಯಲ್ಲ? ಮ್ಯಾಮ್ ಇಲ್ಲ ಗ್ರೂಪ್ ಇದು ಕಮ್ಮಿ ಇದೆ ಮ್ಯಾಮ್. ಎಷ್ಟು? ದೀಸ್ ಪೀಪಲ್ ಗೆಟ್ ಅರೌಂಡ್ 30 ದೇ ಗೆಟ್ ಅರೌಂಡ್ 11 12 ಮ್ಯಾಮ್. ಗ್ರೂಪ್ ಇದು ಕಡಿಮೆ ಇರುತ್ತೆ ಮ್ಯಾಮ್. ಔಟ್ಸೋರ್ಸ್ ಬಿಕಾಸ್ ದೇ ಕ್ಲೀನ್ ಎವ್ರಿಥಿಂಗ್ ಅಲ್ಲ ಮ್ಯಾಮ್. ಅಲ್ಲ ನನಗೆ ಇವ್ರಿಗೆ ಅವ್ರ ಅಪ್ರೂವಲ್ದೆಲ್ಲ ಆಗಿರುತ್ತೆ. ಎಲ್ಲ ಇದೆ ಮ್ಯಾಮ್. ಯು ವಾಂಟ್ ದಟ್ ತಗೊಳ್ಳಿ ಈಗ ತಗೊಳ್ಳಿ. ಆಮೇಲೆ ನಿಮಗೆಲ್ಲ ದುಡ್ಡು ಹಾಕಿ ತೆಕ್ಕೊಡೋದು ಅಥವಾ ಆ ಥರ ಎಲ್ಲ ಏನು ಇದು ಮಾಡೋದಿಲ್ಲ ಅಲ್ವಾ? ಎಲ್ಲ ಬೇರೆ ಕಡೆ ಹಂಗೆಲ್ಲ ಮಾಡೋದು. ಸರ್ಕಾರದಲ್ಲಿ ಏನು ಅಪ್ರೂವಲ್ ಆಗಿರುತ್ತೆ ಅದೆಲ್ಲ ಕೊಡ್ತಾರಲ್ಲ? ಎಸ್ ಮ್ಯಾಮ್ ಅಷ್ಟೇ ₹1 ಆ ಕಡೆ ಇದ್ರೆ ಅದೇ ಆ ಫೈಲ್ ಕೂಡ ಔಟ್ಸೋರ್ಸ್ದು ಎಲ್ಲ ಬರ್ತೀವಿ. ಮೇಡಮ್ ಕೇಳ್ತಾ ಇದ್ದಾರೆ ಒಂದೇ ತಗೊಂಡ್ರೆ ನಮ್ಗೆ ಲೇಟ್ ಆಗಿದೆ. ಬೇಗ ಅವ್ರ ಕೈ ಕೊಡಿ ಅಂತ. ಇಲ್ಲ ಚೆನ್ನಾಗಿ ಇಲ್ಲ ಕಾಣುತ್ತೆ ಕಾಣ್ತೀರಲ್ಲ ಮೊಬೈಲ್ ಇಲ್ಲೇ ಹಾಂ ರೆಡಿ
ಮೊಬೈಲ್ ಒಂಚೂರು ಹಿಂದೆ ಕಣ್ಣು ಮಡಗಿಸ್ತಾ ಇದ್ದೀರಾ? ಅವಾಗ ಅಲರ್ಟ್ ಇರ್ತಾರೆ. ಬೇ ಹೋಗ್ರ, ಈ ಕಡೆ ಬರ್ರ, ಇಲ್ಲ ಹತ್ರ ಹೋಗ್ರು. ಚಿಕ್ಕ ಮಕ್ಳಿಗೆ ಏನಾರ ಕೆಲಸ ಬರ್ರ ಸೈಡಿಗೆ? ಇಲ್ಲ, ಅವರು ಮೇಡಮ್ ಇದ್ರೆ ಇರ್ತಾರೆ. ಒಂದು ಸೆಕೆಂಡ್ ಮೇಡಮ್, ಮೊಬೈಲ್ ಇಡಿಸಿ. ನಾನು ನೆಲಮಂಗಲ ತಾಲೂಕು ಆಸ್ಪತ್ರೆಗೆ ಬಂದಿದ್ದೀನಿ. ಭಾಳ ಖುಷಿಯಾಯಿತು. ಪೇಷಂಟ್ಸ್ ಹತ್ರ ಎಲ್ಲ ಮಾತಾಡಿದೆ. ಯಾರು ಒ ಪಿ ಡಿಗೆ ಬಂದಿರುವಂಥ ಪೇಷಂಟ್ಸ್ ಹತ್ರ ಮಾತಾಡಿದೆ, ಮತ್ತು ಬಾಣಂತಿಯರ ಜೊತೆ ಮಾತಾಡಿದೆ, ತಾಯಂದಿರ ಜೊತೆ ಮಾತಾಡಿದೆ, ಮಕ್ಕಳ ಜೊತೆ ಮಾತಾಡಿದೆ, ಮುದುಕರ ಜೊತೆ ಮಾತಾಡಿದೆ. ಎಲ್ಲರೂ ಈ ಆಸ್ಪತ್ರೆಯ ಬಗ್ಗೆ ಡಾಕ್ಟರ್ಸು ಮತ್ತು ಸಿಸ್ಟರ್ಸು, ಗ್ರೂಪ್ ಡಿ ಅವರು ಅವರನ್ನು ನೋಡ್ಕೊಳ್ಳೋ ರೀತಿನ ಭಾಳ ಒಳ್ಳೆ ರೀತಿಯಲ್ಲಿ ಹೇಳಿದ್ದು ನಂಗೆ ತುಂಬ ಖುಷಿ ತಂದಿದೆ. ಯಾಕೆ ಅಂತಂದರೆ ಯೂಶ್ವಲಿ ನಾನು ಪ್ರವಾಸ ಮಾಡಬೇಕಾದ್ರೆ ಆಸ್ಪತ್ರೆಗಳಲ್ಲಿ ಭಾಳಷ್ಟು ಸಲ ನೆಗೆಟಿವ್ ಒಪಿನಿಯನ್ಸು ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಊಟನೇ ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಎಲ್ಲರನ್ನೂ ಕೇಳಿದಾಗ ಅವರೆಲ್ಲ ಹೇಳ್ತಾಯಿದ್ರು ಮೊಟ್ಟೆ, ಬಾಳೆಹಣ್ಣು, ಪಲ್ಯ, ಅನ್ನ, ಸಾರು ಪ್ರತಿಯೊಂದೂ ಕೊಡ್ತಾರೆ ಅನ್ನೋ ಒಂದು ಒಳ್ಳೆಯ ಮನೋಭಾವ ಇಲ್ಲಿರೋ ಪೇಷಂಟ್ಸಲ್ಲಿ ಇತ್ತು. ಅದು ಭಾಳ, ನಾನು ಇಲ್ಲಿರೋ ವೈದ್ಯರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಎಲ್ಲ ಕಡೆ ಅಷ್ಟು ಸುಲಭವಾಗಿ ಅಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರೋದಿಲ್ಲ. ಮತ್ತು ಕೆಲವೊಂದೆಲ್ಲ ನ್ಯೂನತೆಗಳನ್ನು ಅವರು ನಮ್ಮಲ್ಲಿ ಇಲ್ಲ ಮೇಡಮ್, ಇದು ನಮಗೆ ಬೇಕು, ಎಸ್ಪೆಷಲಿ ಬ್ಲಡ್ ಬ್ಯಾಂಕು. ಇಲ್ಲಾಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ರಕ್ತಸ್ರಾವ ಅದೆಲ್ಲ ಆಗೋದಿರೋದ್ರಿಂದ ಬ್ಲಡ್ ಬ್ಯಾಂಕು ಮತ್ತು ಎನ್ ಐ ಸಿ ಯು ಅಂದರೆ ಮಕ್ಕಳು ಏನಾದರೂ ಎಮರ್ಜೆನ್ಸಿ ಆದರೆ, ಸೊ ಇಲ್ಲಿ ಪ್ರಾರಂಭ ಆದರೆ ಏನು ಗೊತ್ತಾ, ಅಲ್ಲಿ ಭಾರ ಕಡಿಮೆ ಆಗುತ್ತೆ ಬೆಂಗಳೂರಲ್ಲಿ ಟೆರ್ಷರಿ ಹಾಸ್ಪಿಟ್ಲ್ಗಳಲ್ಲಿ. ಸೊ ಅದನ್ನೆಲ್ಲ ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಬರೆದು ಪಾಸಿಟಿವ್ ಆಗಿ ಮಾಡೋ ಹಾಗೆ ನಾನು ಒತ್ತಡವನ್ನು ನಾನು ಹಾಕ್ತೇನೆ. ಸೊ ಮತ್ತೆ ಇನ್ನೇನಿಲ್ಲ. ಮೇಡಮ್, ಇತ್ತೀಚೆಗೆ ನೆಲಮಂಗಲ ತಾಲೂಕಿನಲ್ಲಿ ಈ ಮಹಿಳೆಯರ ಮೇಲಿನ ಈ ದೌರ್ಜನ್ಯ ಪ್ರಕರಣಗಳು ಹೆಚ್ಚು ಪ್ರಕರಣಗಳು ಈಗ ಇಲ್ಲಿ ಪಕ್ಕದಲ್ಲಿ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಈಗ. ಮೇಡಮ್, ಅದಾದ್ಮೇಲೆ ನಿನ್ನೆ ರಾಯಚೂರಲ್ಲಿ ಒಂದು ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಾ ಹೊತ್ತು ಕರೆಂಟ್ಗಾಗಿ ಕಾಯ್ತಾರೆ. ತುಂಬಾ ಹೊತ್ತಾರೋ ಕರೆಂಟ್ ಬರೋದಿಲ್ಲ. ಆ ಸಮಯದಲ್ಲಿ ಮೊಬೈಲ್ ಟಾರ್ಚ್ ಹಾಕೊಂಡು ಡೆಲಿವರಿ ಮಾಡಿಸಿದ್ದಾರೆ ಮೇಡಮ್. ಸೊ ತುಂಬಾ ಹಾಸ್ಪಿಟಲ್ಗಳಲ್ಲಿ ಕರೆಂಟ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ ಎಷ್ಟೋ ಜಿಲ್ಲೆಗಳಲ್ಲಿ. ಅದಕ್ಕೇನು ರಾಜ್ಯ ಸರ್ಕಾರ ಪತ್ರ ಬರೀತೀರಾ? ಖಂಡಿತ ಬರೀತೀನಿ, ಖಂಡಿತ. ಆಮೇಲೆ ಮಹಿಳೆಯರ ಬಗ್ಗೆ ದೌರ್ಜನ್ಯ ಅಂತ ಹೇಳಿದ್ರೆ ಕರೆಕ್ಟು. ಅದು ಇತ್ತೀಚೆಗೆ ಅಂತಲ್ಲ, ಕ್ರಮೇಣ ಹೆಚ್ಚಾಗ್ತಾ ಇರೋದು. ಅದು ನಮಗೆ ದುರ್ದೈವ. ಯಾಕೆ ಅಂತಂದರೆ ನೋಡಿ, ಪೊಲೀಸು ನೀವು ಅಲ್ಲಿ ಅಂಥ ಕಡೆ ಇನ್ಸಿಡೆಂಟ್ ನಡೆದಾಗ ಅಲ್ಲಿ ಅಟೆಂಡ್ ಮಾಡ್ತಾರೆ. ಆದರೆ ಆ ಇನ್ಸಿಡೆಂಟ್ ನಡಿಬೇಕಾದ್ರೆ ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ನಾವು ಪೊಲೀಸು ಕಾನೂನು ಎರಡಕ್ಕೆ ನಾವು ಬ್ಲೇಮ್ ಮಾಡೋದಕ್ಕಿಂತ ನಾವು ಸಮಾಜದಲ್ಲಿ ನಾಗರಿಕರಾಗಿ ನಮ್ಮ ಕರ್ತವ್ಯ ಏನಿದೆ ಅನ್ನೋದನ್ನು ನಾವು ನಡೆಸ್ಕೋಬೇಕಾಗತ್ತೆ. ನಾವು ಏನೋ ಒಂದು ಘಟನೆ ನಡೀತಾ ಇದೆ ಅಂದರೆ ನಾವು ಅಲ್ಲಿ ನಿಂತ್ಕೊಂಡು ಅವ್ರ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದು ಊರಲ್ಲಿ ಒಂದು ಗಣೇಶ ಕೂಡಿಸಿದ್ರೆ ಒಂದು ಗಲಾಟೆ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಅಲ್ಲಿನ ನಾಗರಿಕರ, ಅಲ್ಲಿ ಹಿರಿಯರ, ಅಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಜವಾಬ್ದಾರಿ ಹೊತ್ಕೋಬೇಕು. ಪ್ರತಿ ಸಲ ನಾವು ಎಲ್ಲದಕ್ಕೂ ಪೊಲೀಸ್ಗೆ ನಾವು ಮಾಡಿದ್ರೆ ತಪ್ಪು. ಯಾವತ್ತು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಲ್ಲ, ಇದನ್ನೆಲ್ಲ ಬದಲಾವಣೆ ತರ್ಬೋದು.